ನಮಸ್ಕಾರ ರೀ ಎಲ್ಲರಿಗೂ ರೀತಿ ಹಳ್ಳಿ ರೆಸಿಪೀಸ್ಗೆ ಸ್ವಾಗತ. ಇದು ನಂದು ಫಸ್ಟ್ನೇ ವಿಡಿಯೋ ಆಗಿತ್ತು ರೀ. ನೀವು ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನಾನು ಇವತ್ತಿನ ವಿಡಿಯೋದೊಳಗೆ ರೀ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಜೋಳದ ರೊಟ್ಟಿ ಅಂದ ತಕ್ಷಣ ಎಲ್ಲರಿಗೂ ಇಷ್ಟ ಆಗ್ತೈತೆ ರೀ, ಆದರೆ ಮಾಡೋದು ಕಷ್ಟ ಅಂತಾರೆ ರೀ. ಆದರೆ ನಾನು ಈಸಿಯಾಗಿ ಯಾವ ಥರನಾಗಿ ಸ್ವಲ್ಪನೂ ಹರಿದಂಗೆ ಮಾಡ್ಬೇಕಂಥೇಳಿ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೇನೆ ನೋಡಿರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರೀ ನಿಮ್ಮ ಫ್ರೆಂಡ್ಸ್ರಿಗೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ರೊಟ್ಟಿ ಮಾಡೋದು ತುಂಬ ಈಜಿ ಐತ್ರಿ. ಹಾಗೆ ರೊಟ್ಟಿ ಜೊತೆಗೆ 2 ಥರದ ಪಲ್ಯ, ಮೊಸರು, ಉಳ್ಳಾಗಡ್ಡಿ ಇತ್ತಂತಂದ್ರೆ ಒಂದೇ ರೊಟ್ಟಿ ತಿನ್ಬೇಕು ಅಂದವ್ರು ಸಕ 3-4 ರೊಟ್ಟಿ ತಿಂತಾರೆ ರೀ. ಹಸಿವು ಇಲ್ಲ ಅನ್ನೋರು ಸಹಿತ ರೊಟ್ಟಿ ಊಟ ಅಂದ್ರೆ ನಾನು ಊಟ ಮಾಡಿ ಹೋಗ್ತೀನಿ ಅಂತಾರೆ ರೀ. ಅದೇ ಹೇಗೆ ಮಾಡೋದು ಅಂತ ನೋಡೋಣ ರೀ. ಭಾಳ ಈಜಿ ಐತ್ರಿ ರೊಟ್ಟಿ ಮಾಡೋದು, ಆದ್ರೆ ನೋಡೋಕೆ ಕಷ್ಟ ಅನ್ನಿಸ್ತೈತೆ ರೀ. 1-2 ಸಾರಿ ಪ್ರಾಕ್ಟೀಸ್ ಆಯ್ತಂದ್ರೆ ಈಜಿ ಆಗಿಬಿಡ್ತೈತೆ ರೀ. ಇವಾಗ ನಾನು ಮೊದಲಿಗೆ ಏನು ಮಾಡತ್ತೀನಂದ್ರೆ ಹಿಟ್ಟು ಚಾಣಿಸ್ಕೊಳತ್ತೀನಿ ರೀ. ಹಿಟ್ಟು ಯಾಕೆ ಚಾಣಿಸ್ಕೋಬೇಕಂದ್ರೆ ಬಿಸುವಾಗ ನಾವು ಗಿರ್ನಿ ಕೊಟ್ಟಿರ್ತೇವಲ್ಲ ರೀ, ಅಲ್ಲಿ ಒಂದೊಂದು ಜೋಳ ಅದ್ರೊಳಗೆ ಉಳಿದಿರ್ತೈತೆ ರೀ. ಅದಕ್ಕೋಸ್ಕರ ಹಿಟ್ಟು ಚಾಣಿಸ್ಕೋಬೇಕು. ಹಿಟ್ಟು ಚಾಣಿಸ್ಕೊಳ್ದೆ ಹಂಗೆ ಮಾಡಿದ್ವು ಅಂದ್ರೆ ರೊಟ್ಟಿ ಹರಿತಾವ್ರಿ, ಜೋಳ ನಡು ಬಂದು ಉಬ್ಬಂಗಿಲ್ಲ ರೀ. ಅದಕ್ಕೋಸ್ಕರ ಮೊದಲಿಗೆ ಹಿಟ್ಟನ್ನು ಚಾಣಿಸ್ಕೋಬೇಕು. ಹಿಟ್ಟನ್ನು ಚಾಣಿಸ್ಕೊಂಡು ಎಲ್ಲವನ್ನ ಒಂದೇ ಕಡೆ ಕೂಡಿಸ್ಕೋಬೇಕು ರೀ. ಕೂಡಿಸ್ಕೊಂಡು ನಡುವೆ ಸ್ವಲ್ಪ ಹೋಲ್ಗತೆ ಮಾಡ್ಬೇಕು ರೀ, ಅಂದ್ರೆ ಬಾವಿಗತೆ ಮಾಡ್ಬೇಕು ರೀ. ಆ ಬಾವಿ ಒಳಗೆ ನಾವೇನು ಮಾಡ್ಬೇಕು ರೀ, ನೀರು ಕೊತ್ತ ಕುದಿತಿರ್ತಾವಲ್ಲ ರೀ, ಅಂಥ ನೀರನ್ನು ಹಾಕ್ಬೇಕು ರೀ. ನಾನು ಈಗಾಗಲೇ ಗ್ಯಾಸ್ ಒಳಗೆ ಅಂಥ ನೀರನ್ನು ಕುದಿಯಾಕೆ ನೀರು ಇಟ್ಟಿದ್ದೇನೆ ರೀ. ಇವಾಗ ಅದೇನು ಬಾವಿಗತೆ ಮಾಡಿರ್ತೀವಲ್ಲ ರೀ, ನಡು ಬಂದಂಥ ಹಿಟ್ಟನ್ನು ನಾವು ರೊಟ್ಟಿ ಬಡಿಯೋಕೆ ತಗೋಬೇಕು ರೀ. ಅದನ್ನು ಈ ಥರನಾಗಿ ನಡು ಬಾವಿಗತೆ ಮಾಡ್ಬೇಕು ರೀ. ನಾನು ಪೂರ್ತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ರೀ, ನೋಡಿರಿ. ನಾ ಈಗಾಗಲೇ 1 ಗ್ಲಾಸ್ ನೀರನ್ನು ಒಂದು ಬೊಗಣಿ ಒಳಗೆ ಹಾಕಿ ಕುದಿಯಾಕೆ ಇಟ್ಟೀನಿ ರೀ. ಅವು ನೀರು ಈಗ ಕುದಿಯತ್ತವು. ನಾವೇನು ಆ ಬಾವಿಗತೆ ಮಾಡ್ಕೊಂಡಿದ್ವಲ್ಲ ರೀ, ಅದ್ರೊಳಗೆ ಆ ನೀರನ್ನು ಹಾಕೋಬೇಕು. ಅವ ಪೂರ್ತಿಯಾಗಿ ಕುದಿಬೇಕಂದ್ರೆ ಜೋಳದ ಹಿಟ್ಟಿಗೆ ಜಿಗಟ ಬರುತ್ತೆ ರೀ. ಇಲ್ಲಾಂದ್ರೆ ಜಿಗಟ ಚೆಂದ ನಮಗೆ ಬರೋಂಗಿಲ್ಲ. ಜಿಗಟ್ ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ. ರೊಟ್ಟಿ ಹರಿತಾವ್ರಿ, ಮದ್ದು ಹಿಂಗೆ ಸೈಡಿಗೆ ಕಟ್ ಆಗ್ತಾವ್ರಿ. ಅದಕ್ಕೋಸ್ಕರ ಈಗ ನಾನು ಏನು ನೀರು ಹಾಕ್ಕೊಳತ್ತೀನಲ್ಲ ರೀ, ಇನ್ನೊಂದು ಚಮಚದಿಂದ ಅದನ್ನು ಪೂರ್ತಿ ಗಟ್ಟಿ ಆಗುವಂಗೆ ಹಿಟ್ಟ ಕಲಿಸ್ಕೋತ ನೀರು ಹಾಕೋಬೇಕು ರೀ. ನಾವು ಎಷ್ಟು ಚೆಂದ ನಮಗೆ ಜಿಗಟ್ ಹಾಕೋತೀವಲ್ಲ ರೀ, ಅಷ್ಟು ರೊಟ್ಟಿ ಹರಿದಂಗೆ ಚಲೋವಾಗಿ ಬರ್ತಾವ್ರಿ. ರೊಟ್ಟಿನ ಎಷ್ಟು ತಿಂದರೂ ಬೇಸರ ಆಗಂಗಿಲ್ಲ ರೀ ನಮಗೆ. ಚಪಾತಿ ಮತ್ತು ಏನಾದರೂ ದೋಸೆ, ಇಡ್ಲಿ ಈ ಥರನಾಗಿ ಏನರ ತಿಂದು ಅಂದ್ರೆ ಒಂದೇ ದಿವ್ಸಕ್ಕನ ಬೇಸರ ಆಗ್ತೈತೆ ರೀ. ನಮ್ಗೆ 2 ಟೈಮು ಊಟ ಮಾಡಿದರೆ 2 ಟೈಮು ರೊಟ್ಟಿ ತಿಂದರೆ ಏನೂ ಅನ್ಸಂಗಿಲ್ಲ ರೀ. ಹಬ್ಬ ಹರಿದಿನ ಹೋಳ್ಗೆ ಅಂತ ಬಂತಂದ್ರೆ ಒಂದೇ ದಿವ್ಸಕ್ಕೆ ಬೇಸರ ಆಗತ್ತೆ ರೀ ಹೋಳ್ಗೆ. ಅದ್ರ ರೊಟ್ಟಿ ಎಷ್ಟು ತಿಂದರೂ ನಮ್ಗೆ ಬೇಸರ ಆಗಂಗಿಲ್ಲ. ಇವಾಗ ಸ್ವಲ್ಪನ ಆರಿಸ್ಕೊಂಡ್ರಿ, ಭಾಳ ಆರಿಸ್ಕೊಂಡ್ರೆ ಅದೇನಾಗ್ತೈತೆ ರೀ, ಕಾಳು ಆಗ್ತೈತಿ, ರೊಟ್ಟಿ ಮಾಡೋಕೆ ಬರೋಂಗಿಲ್ಲ, ನಡುವೆ ಹರಿತೈತೆ ರೀ. ಇವಾಗ ಅದನ್ನು ನಾವೇನು ಚಮಚೆ ತಕ್ಕೋಬೇಕಾದ್ರೆ ಡೈರೆಕ್ಟ್ ತಕ್ಕೊಳ್ಳೋಂಗಿಲ್ಲ ರೀ. ಕೈಯಾಗಿ ಒಂದಿಟ್ಟು ಹಿಟ್ಟು ತೊಗೊಂಡನ ಚಮಚೆ ತಕ್ಕೋಬೇಕಿಲ್ಲ ಅಂದ್ರೆ ಹಿಟ್ಟು ಭಾಳ ಸುಡ್ತಿರ್ತದೆ, ಒಮ್ಮೆಗೆ ಕೈ ಸುಟ್ಟು ಬಿಡ್ತೈತೆ ರೀ. ಇವಾಗ ಹಿಟ್ಟಿಗೆ ಈಗ ನಾ ತೋರ್ಸಾತೀನಲ್ಲ ರೀ, ಹಂಗೆ ಎಲ್ಲನೂ ಹಿಟ್ಟು ಮೊದಲಿಗೆ ಅದೇನು ಜಿಗಟ್ ಹಾಕ್ಕೊಂಡಿರ್ತೀವಲ್ಲ ರೀ, ಎಲ್ಲನೂ ಒಣ ಹಿಟ್ಟಿನೊಳಗೆ ಕೂಡಿಸ್ಕೋಬೇಕ್ರಿ. ಅದನ್ನು ಒಣ ಹಿಟ್ಟಿನೊಳಗೆ ಕೂಡಿಸ್ಕೊಂಡ್ಮೇಲೆ ನಾವೇನು ಮಾಡ್ಬೇಕು ರೀ, ಸ್ವಲ್ಪ ನೀರನ್ನು ಹಾಕ್ಕೊಂತ ನಾದ್ಕೋಬೇಕ್ರಿ. ಅದನ್ನು ನಾವು ಎಷ್ಟು ಚರ ಅಂತೇಳಿ ನಾದ್ಕೋತೇವಲ್ಲ ರೀ 2 ಕೈಯಿಂದ, ಒಂದೇ ಕೈಯಲ್ಲಿ ನಾದ್ಕೊಂಡ್ರೆ ರೊಟ್ಟಿ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ. 2 ಕೈಯಿಂದ ನಾನು ಏನು ತೋರ್ಸಾತೀನಲ್ಲ ರೀ, ಸ್ವಲ್ಪ ನೀರನ್ನು ಹಾಕೋತ 2 ಕೈಯಿಂದ ನಾದ್ಕೋಬೇಕು ರೀ. ಎಷ್ಟು ನಾದ್ಕೋತೀವೋ ಅಷ್ಟು ಹಿಟ್ಟಿನ ಜಿಗಟಾಗಿ ರೊಟ್ಟಿನ ಈಜಿಯಾಗಿ ಬಡಿಯೋಕ್ಕೆ ಬರ್ತೈತೆ ರೀ. ಪೂರ್ತಿಯಾಗಿ ಗಟ್ಟಿನೂ ಆಗಿರಬಾರ್ದು ರೀ, ಅಳಕ್ಕೂ ಆಗಿರಬಾರ್ದು. ಅಳಕ್ಕಂದ್ರೆ ತಿಳುವು ಆಗಿರಬಾರ್ದು. ಗಟ್ಟಿ ಆಯ್ತಂದ್ರೆ ರೊಟ್ಟಿ ಬಡಿಯೋಕೆ ತ್ರಾಸಾಗುತ್ತೆ. ತಿಳುವು ಆಯ್ತಂದ್ರೆ ನಾವು ಬಡಿಯುವಾಗ ಕೈಗೆ ಹತ್ಕೊಂಡು ಬರ್ತೈತಿ. ನೋಡ್ಕೊಂಡು ನಿಮ್ಗೆ ಯಾವ ಹದಕ್ಕೆ ನೋಡ್ರಿ, ಅದನ್ನು ನೋಡ್ಕೊಂಡು ಹಿಟ್ಟು ನಾದ್ಕೋರಿ. ಸ್ವಲ್ಪ ನೀರನ್ನು ಹಾಕೋರು. ಒಮ್ಗೆ ನೀರು ಭಾಳ ಹಾಕೊಂತಂದ್ರೆ ಒಮ್ಗೆ ಅಳಕ್ಕಾಗಿಬಿಡ್ತೈತಿ, ಮತ್ತು ಹಿಟ್ಟು ಹಾಕೋಬೇಕಾಗ್ತೈತೆ ರೀ. ಇದರಿಂದ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಆಗ್ತೈತಿ, ಸುಮ್ಮನೆ ರೊಟ್ಟಿ ವೇಸ್ಟ್ ಆಗ್ತಾವ್ರಿ. ತುಂಬ ಮೆತ್ತಗಾಗಿ ಬಿಡ್ತಾವ್ರಿ. ಬೆಳಿಗ್ಗೆ ಮಾಡಿದ್ರೂ ಸಂಜೆ ತನಕ ಹಿಂಗೆ ಮೆತ್ತಗೆ ಇರಬೇಕಂದ್ರೆ ನಾನು ಈಗ ಏನು ತೋರ್ಸಾತೀನಲ್ಲಿ ಹಿಟ್ಟು ನಾದ್ಕೊಳ್ಳುವಾಗ ಕರೆಕ್ಟಾಗಿ ನಾದ್ಕೋಬೇಕು ರೀ. ಹಿಟ್ಟು ಕರೆಕ್ಟಾಗಿ ನಾದ್ಕೊಳ್ಳಿಲ್ಲ, ನಾವು ಜಿಗಟ್ ಕರೆಕ್ಟಾಗಿ ಹಾಕ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತೈತೆ ರೀ, ಒಂದು ತಾಸಿಗೆ ಅಂದ್ರೆ ರೊಟ್ಟಿ ಬಿರುಸಾಗಿ ಬಿಡ್ತಾವ್ರಿ, ಸಂಜೆಗೆ ತಿನ್ನೋಕ್ಕಾಗಂಗಿಲ್ಲ. ಈಗ ನಾ ತೋರಿಸ್ದಂಗೆ ನೀವು ಮಾಡ್ರಂದ್ರೆ ಬೆಳಿಗ್ಗೆ ಮಾಡಿರೋ ರೊಟ್ಟಿ ಸಹಿತ ಈಗ ಮಾಡಿದ್ದೀವೇನಪ್ಪ ಸಂಜೆ ಮಾಡಿ ತಿನ್ನುವಾಗ ಈಗ ಮಾಡಿದ್ವೇನೋ ಅನ್ನೋವಂಗೆ ಇರ್ತೈತೆ ರೀ.
ಇವಾಗ ನಾವು ರೊಟ್ಟಿನ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡಿರ್ತೇವೆ. ನಿಮಗೆ ಬಡಿಯೋಕೆ ಯಾವ ಹದ ಬೇಕು ನೋಡಿರಿ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಚ್ಚಿ ನಾದ್ಕೊರಿ ಮತ್ತೊಮ್ಮೆ. ನೀವು ಈಗ ಫಸ್ಟ್ ಟೈಮ್ ಬಡಿಯಾತೀವಂತ ರೊಟ್ಟಿ ಬಡಿಯಾತೀರಂತ ಅಂತಂದ್ರೆ ಸ್ವಲ್ಪ ಸಣ್ಣದ ತೊಗೊರಿ, ಕೆಳಗಡೆ ಒಂದಿಟ್ಟು ಹಿಟ್ಟು ಹಾಕೋರಿ. ಹಿಟ್ಟು ಹಾಕ್ಕೊಂಡು ಈಗ ನಾನು ತೋರ್ಸಾತೀನಲ್ರಿ, ಒಂದು ಕೈಯಿಂದ ಅದನ್ನು ಸ್ವಲ್ಪ ಸರಿಸ್ಬೇಕ್ರಿ, ಅಂದ್ರೆ ಬಡಿಯಾಕ ಈಜಿಯಾಗಿ ಬರ್ತೈತ್ರಿ. ಮತ್ತೇನು ಮಾಡಬೇಕು, ಅದನ್ನು ಬಡ್ದಿರು ಸ್ವಲ್ಪ ದೊಡ್ಡದಾದ ತಕ್ಷಣ ಕೆಳಗಡೆ ಏನು ಹಿಟ್ಟು ಐತದ ಎಲ್ಲನೂ ಕೂಡಿಸಿ ಕೈ ಒಂದಿಟ್ಟು ಹಿಟ್ಟು ಹಚ್ಕೋಬೇಕ್ರಿ. ಕೈ ಹಿಟ್ಟು ಹಚ್ಕೊಂಡಿಲ್ಲ ಅಂದ್ರೆ ಅದು ರೊಟ್ಟಿ ಬಡಿಯುವಾಗ ನಾವು ಬಡಿ ರೊಟ್ಟಿ ಎಲ್ಲ ಕೈಗೆ ಅಂಟ್ಕೊಂಡು ಬರಾಕಿರ್ತೈತಿ. ಅದಕ್ಕೆ ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೋಬೇಕ್ರಿ. ಬಡಿಯುವಾಗ ಕೆಳಗೆ ಭಾಳ ಹಿಟ್ಟು ಹಾಕೋಬೇಡ್ರಿ, ಭಾಳ ಹಿಟ್ಟು ಹಾಕೊಂಡ್ರೆ ರೊಟ್ಟಿ ತಿರ್ಗಂಗಿಲ್ರಿ, ಸ್ವಲ್ಪ ಹಾಕೋಬೇಕ್ರಿ ಅದನ್ನು. ಈ ಥರನಾಗಿ ಎರಡು ಕೈಲೇ ಬಡಿಬೇಕ್ರಿ. ನಿಮ್ಗೆ ಎರಡು ಕೈಲೇ ಬಡಿಯೋಕೆ ಸ್ವಲ್ಪ ಕಷ್ಟ ಅನಿಸ್ತಂದ್ರೆ ಫಸ್ಟಿಗೆ ಒಂದೇ ಕೈಲೇ ಬಡೀರಿ, ಆಮೇಲೆ ಎರಡು ಕೈಲೇ ಬಡಿರಿ. ಇವಾಗ ನಾನು ಆವಾಗಲೇ ತವಿ ಕಾಯಕ್ಕೆ ಇಟ್ಕೊಂಡೀನಿ ರೀ. ಈ ತವಿ ಕಾದೈತ್ರಿ. ಇವಾಗ ಏನು ಕೆಳಗಡೆ ಹಿಟ್ಟಿರ್ತೈತೆ ಹಚ್ಚಿ ಬಡ್ದಿರ್ತೇವಲ್ರಿ, ಅದನ್ನು ಮ್ಯಾಲೆ ಮಾಡಿ ಹಾಕ್ಕೋಬೇಕ್ರಿ. ಒಂದು ನೀರನ್ನು ಕಾಟನ್ ಅರಿವಿ ಇರುತ್ತಲ್ರಿ, ಅದನ್ನು ನೀರೊಳಗೆ ಎದ್ದು ಪೂರ್ತಿಯಾಗಿ ಅದೇನು ಹಿಟ್ಟಿರುತ್ತಲ್ವ, ಆ ಹಿಟ್ಟು ನೀರಿಗೆಲ್ಲ ಹೋಗ್ಬೇಕ್ರಿ. ಅಲ್ಲಿವರೆಗೂ ನಾವು ನೀರನ್ನು ಹಚ್ಕೋಬೇಕ್ರಿ. ಸ್ವಲ್ಪ ನೀರು ನಾವು ಶಿರಬಾರ್ದ್ರಿ, ಅದು ನೀರಿನ ಅಂಶ ಆಯ್ತಂದ್ರೆ ರೊಟ್ಟಿನ ತಿರುವಿ ಹಾಕ್ಕೋಬೇಕ್ರಿ. ಇವಾಗ ರೊಟ್ಟಿ ಬೇಯಾಕತ್ತಿತ್ತಂದ್ರೆ ಬೇಯಿಸಾಕುವಾಗ ಅದು ದಂಡಿ ಸ್ವಲ್ಪ ಬಿಡೋಕೆ ಸ್ಟಾರ್ಟ್ ಆಗ್ತೈತ್ರಿ. ಆವಾಗ ರೊಟ್ಟಿ ಕೆಳಗಡೆನೂ ಬೇದೈತೆ ಅಂತ ತಿಳ್ಕೊಬೇಕು. ಆವಾಗ ರೊಟ್ಟಿನ ಹೊಳಿಸಿ ಹಾಕ್ಕೋಬೇಕ್ರಿ. ಈಜಿ ಐತ್ರಿ, ಮಾಡಿ ನೋಡಿರಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಇವಾಗ ನೋಡಿರಿ ಉಬ್ಬಿ ಬರ್ತೈತ್ರಿ. ನಿಮ್ಗೆ ಕೈಲೇ ಒತ್ತೋಕೆ ಸುಡ್ತೈತೆ ಅಂತ ಅನಿಸ್ತಂದ್ರೆ ಒಂದು ಕಾಟನ್ ಅರಿವಿ ತೊಗೊಂಡು, ನಾ ಈಗೇನು ಕೈಲೇ ಪ್ರೆಸ್ ಮಾಡತ್ತೀನಿ ಹಂಗೆ ನೀವು ಕಾಟನ್ ಅರಿವಿಲೇ ಸಹಿತ ಪ್ರೆಸ್ ಮಾಡ್ಕೋಬೋದ್ರಿ. ಇವಾಗ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಯಿತು. ಇದಕ್ಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದಕ್ಕೆ ಯಾವ್ದಾರು ಚಟ್ನಿ ಮಾಡಿರ್ತೀರಲ್ರಿ, ಟೊಮೆಟೊ ಚಟ್ನಿ ಇಲ್ಲ ಬದನೇಕಾಯಿ ಭರ್ತಾ ಆಯಿತು, ಇಲ್ಲ ಶೇಂಗಾ ಹಿಂಡಿ ಮೊಸರು ಹಾಕಿ ಈ ಥರನಾಗಿ ರೋಲ್ ಮಾಡಿಕೊಟ್ರು ಮಕ್ಕಳು ಬೇಡ ಅನ್ನೋರು ಸಹಿತ ಒಂದು ರೊಟ್ಟಿ ತಿಂತಾರ್ರಿ. ನಾನಿಲ್ಲಿ ಒಂದು ರೊಟ್ಟಿ ಮಾಡೋದು ತೋರ್ಸೇನ್ರಿ. ಯಾಕಂದ್ರೆ ನೀವು ಅದು ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಅದನ್ನ ವಿಡಿಯೋ ನೋಡಿರಿ, ಗೊತ್ತಾಗ್ತೈತಿ. ಸುಮ್ಮನೆ ದೊಡ್ಡ ವಿಡಿಯೋ ಆಗ್ತೈತಿ, ನೋಡೋಕೆ ಎಲ್ಲರಿಗೂ ಬೇಸರ ಆಗ್ತೈತಿ. ಅದಕ್ಕೆ ನಾವು ಒಂದು ರೊಟ್ಟಿ ಮಾಡೋದು ತೋರ್ಸೇನು. ನಿಮ್ಗೆ ಅದು ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಅದನ್ನ ವಿಡಿಯೋ ನೋಡಿರಿ, ಗೊತ್ತಾಗ್ತೈತಿ. ಇವಾಗ ನಾನಿಲ್ಲಿ ರೊಟ್ಟಿ ಊಟಕ್ಕೆ ಅಂಥೇಳಿ ಒಂದು ಕ್ಯಾಬೇಜ್ ಪಲ್ಯ ಮಾಡೀನಿ ರೀ, ಬೆಂಡೆಕಾಯಿ ಪಲ್ಯ ಮಾಡೀನಿ, ಅದನ್ನು ಹಚ್ಚತ್ತೇನು. ಮೊಸರು ಒಂದು ಸ್ವಲ್ಪ ಹಚ್ಚೀನಿ ರೀ. ಮೊಸರು ಬೇಕೇ ಬೇಕು ರೊಟ್ಟಿ ಪಲ್ಯದೊಂದಿಗೆ. ಇವಾಗ ನಾ ಮಾಡಿರುವಂಥ ರೊಟ್ಟಿನ ಹಚ್ಚತ್ತೇನು. ನಮಗಂತೂ ರೊಟ್ಟಿ ತಿಂದರೆ ಬೇಸರ ಆಗಂಗಿಲ್ಲ ರೀ. ಇವಾಗ ಅನ್ನ ಸಾರು ಉಳ್ಳಾಗಡ್ಡಿ ಸ್ವಲ್ಪ ಶೇಂಗಾ ಚಟ್ನಿ ಹಸಿ ಖಾರ ಉಳ್ಳಾಗಡ್ಡಿ ಇತ್ತಂದ್ರೆ ಯಾವ ಮೃಷ್ಟಾನ್ನ ಭೋಜನಕ್ಕಿಂತ ಹಬ್ಬದ ಊಟಕ್ಕಿಂತ ಕಡಿಮೆ ಏನು ಆಗಲ್ರಿ. ನಾವು ಪಿಜ್ಜಾ ಬರ್ಗರ್ ತಿನ್ನೋ ಮಂದಿ ಅಲ್ರಿ, ನಾವೇನಿದ್ರು ಜೋಳದ ರೊಟ್ಟಿ ತಿನ್ನೋ ಮಂದಿ. ನೀವೇನು ತಿಂತೀರಾ, ನಿಮ್ಗೆ ಏನು ಇಷ್ಟ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ನಾನು ಮರಿಬೇಡ್ರಿ. ನಮಸ್ಕಾರ ಎಲ್ಲರಿಗೂ.